ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಸೊ ಇವತ್ತು ನಾನು ಹೊಸ ಹುದ್ದೆಗಳೊಂದಿಗೆ ಬಂದಿದ್ದೇನೆ. ಅದು ಖಾಸಗಿ ಬ್ಯಾಂಕ್ಗಳಲ್ಲಿ, ಸೊ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಒಳ್ಳೆ ಉದ್ಯೋಗ ಅವಕಾಶ ಇದೆ. ಒಳ್ಳೆ ವೇತನ ಕೂಡ ಕೊಡ್ತಾರೆ, ಒಳ್ಳೆ ಸ್ಯಾಲರಿ ಕೂಡ ಕೊಡ್ತಾರೆ. ಸೊ ಎನಿ ಗ್ರಾಜ್ಯುಯೇಟ್ ಅಥವಾ ಪೋಸ್ಟ್ ಗ್ರಾಜ್ಯುಯೇಟ್ ಯಾವುದೇ ಪದವಿ ಆಗಿರ್ಬೋದು ಅಥವಾ ಸ್ನಾತಕೋತ್ತರ ಪದವಿ ಆಗಿರ್ಬೋದು, ಸೊ ಎಲ್ಲರೂ ಕೂಡ ಅಪ್ಲೈ ಮಾಡಿ ಇದು ಒಂದು ಉಪಯೋಗನ ಪಡ್ಕೋಬೋದು. ಸೊ ಬನ್ನಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಸೊ ಯಾವ್ಯಾವ ಬ್ಯಾಂಕಲ್ಲಿ ಇದೆ ಅಂತಂದರೆ ICICI ಬ್ಯಾಂಕು, ಆಕ್ಸಿಸ್ ಬ್ಯಾಂಕು, ಎಸ್ ಬ್ಯಾಂಕ್ ಮತ್ತೆ ಕೋಟಕ್ ಮಹೀಂದ್ರ ಬ್ಯಾಂಕ್ನಲ್ಲಿ ಈ ಒಂದು ಉದ್ಯೋಗ ಅವಕಾಶಗಳಿದೆ. ಬನ್ನಿ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ. ಸೊ ಫಸ್ಟು ICICI ಬ್ಯಾಂಕ್ ಕೆರಿಯರ್ ವೆಬ್ಸೈಟ್ ಅಲ್ಲಿ ಓಪನಿಂಗ್ಸ್ ಇದೆ. ಸೊ ಅಲ್ಲಿ ಚೆಕ್ ಮಾಡೋಣ, ಸೊ ಏನೇನು ಓಪನಿಂಗ್ಸ್ ಇದೆ ಅಂತ ಹೇಳಿ. ಸೊ ನಾನು ಇದ್ರ ICICI ಬ್ಯಾಂಕ್ ಕೆರಿಯರ್ಸ್, ಸೊ ಇಲ್ಲಿ ನೀವು ನೋಡ್ಬೋದು, ಸರ್ಚ್ ಆ್ಯಂಡ್ ಅಪ್ಲೈ ಅಂತ ಕೊಟ್ಟರೆ ಸೊ ಇಲ್ಲಿ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್, ಸೊ ಎಕ್ಸ್ಪೀರಿಯನ್ಸ್ ಇರೋರಿಗೆ ಮತ್ತು ಫ್ರೆಶರ್ಸ್ ಕೂಡ ಅಪ್ಲೈ ಮಾಡ್ಬೋದು. ಸೊ ಅಕ್ರಾಸ್ ಇಂಡಿಯಾ ಅಂತಂದರೆ ಸೊ ಬೆಂಗಳೂರಲ್ಲೂ ಕೂಡ ಆಗ್ಬೋದು, ಅಥವಾ ಯಾವುದೇ ಕರ್ನಾಟಕದ ಲೊಕೇಶನಲ್ಲೂ ಕೂಡ ಅವರು ಜಾಬ್ ಆಪರ್ಚುನಿಟಿ ಇರುತ್ತೆ. ಸೊ ನೀವು ನೋಡ್ಬೋದು, ಬೇರೆ ಬೇರೆ ಚೆನ್ನೈ, ಇಂಡೋರ್, ಹೈದರಾಬಾದ್, ತಾನೆ, ಮುಂಬೈ, ಗುವಾಹಟಿ, ಸೊ ಎಲ್ಲ ಒಂದು ಆಪರ್ಚುನಿಟೀಸ್ ಇದೆ. ಸೊ ನೀವು ನೋಡ್ಬೋದು, ಫೋನ್ ಬ್ಯಾಂಕಿಂಗ್ ಆಫೀಸರ್ ಬಂದ್ಬಿಟ್ಟು ಏನು ಸ್ಕಿಲ್ ಬೇಕಾಗಿದೆ ಅಂತ ಹೇಳಿ. ಸೊ ಇಂಗ್ಲೀಷ್ ಬರಬೇಕು ಮತ್ತು ಹಿಂದಿ ಮಾತಾಡೋದಕ್ಕೆ ಬರಬೇಕು. ಸೊ ಗ್ರ್ಯಾಜುಯೇಟ್ ಆಗಿದ್ರೆ ಸಾಕು. ಸೊ ಅವ್ರು ಇಂಥದೇ ಒಂದು ವಿಷಯದಲ್ಲಿ ಅಥವಾ ಸಬ್ಜೆಕ್ಟಲ್ಲಿ ಗ್ರ್ಯಾಜುಯೇಟ್ ಆಗಬೇಕು ಅಂತ ಏನು ಕೇಳಿದೆ. ಸೊ ಗ್ರ್ಯಾಜುಯೇಟ್ 0 to 4 years ಆಫ್ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದ್ದಾರೆ. ಸೊ ಈವನ್ ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದು. ಸೊ ಇದೊಂದು ಒಳ್ಳೆ ಅವಕಾಶ ಅಂತಾನು ಹೇಳ್ಬೋದು, ಯಾರಾದರೂ ಬ್ಯಾಂಕಲ್ಲಿ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ. ಸೊ ಫೋನ್ ಬ್ಯಾಂಕ್ ಆಫೀಸರ್ ಕೂಡ ಪೊಸಿಷನ್ ಇದೆ. ಮತ್ತು ನೀವು ನೋಡ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ಸ್ ಅನ್ನೋ ಒಂದು ಪೊಸಿಷನ್ ಕೂಡ ಇದೆ. ಸೊ ಇದು ಕೂಡ ಅಕ್ರಾಸ್ ಇಂಡಿಯಾ. ಸೊ ಮಿನಿಮಮ್ 0 ಅಂತ ಕೇಳಿದರೆ ಮ್ಯಾಕ್ಸಿಮಮ್ 2 ಅಂತ ಕೇಳಿದ್ದಾರೆ. ಸೊ ಇದು ಒಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು, ಯಾರಾದರೂ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈವನ್ ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದು. ಸೊ ಜಾಬ್ ರೆಸ್ಪಾನ್ಸಿಬಿಲಿಟಿ ಏನಿದೆ ಅನ್ನೋದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಓದ್ಕೋಬೋದು. ಸೊ ನಿಮ್ಮ ರೋಲ್ ಏನಿರುತ್ತೆ ಅಂತ ಹೇಳಿ. ಸೊ ಈ ಎಲ್ಲದಕ್ಕೂ ಏನು ಫೀಸ್ ಇರೋದಿಲ್ಲ, ಮತ್ತು ಯಾವುದೇ ರೀತಿಯಂಥ ಎಕ್ಸಾಮ್ಸ್ ಕೂಡ ಕಂಡಕ್ಟ್ ಮಾಡೋದಿಲ್ಲ. ಸೊ ಡೈರೆಕ್ಟ್ ಇಂಟರ್ವ್ಯೂ ಮಾಡಿ ನಿಮ್ಮನ್ನು ರೆಕ್ರೂಟ್ ಮಾಡ್ಕೊಳ್ತಾರೆ. ಸೊ ಈಗ ನೋಡಿದ್ರೆ ಈ ರಿಲೇಷನ್ಶಿಪ್ ಮ್ಯಾನೇಜರ್ಸ್, ಸೊ ಇದು ಕೂಡ ಅಷ್ಟೇ. ಸೊ ಇದಕ್ಕೆ ನೀವು ಪೋಸ್ಟ್ ಗ್ರಾಜುಯೇಷನ್ ಕೇಳಿದರೆ ಅಂದರೆ MBA ಆಗಿರಬೇಕು. ಸೊ ಈ ರಿಲೇಷನ್ಶಿಪ್ ಮ್ಯಾನೇಜರು, ಸೊ ನಿಮ್ಮ ಒಂದು ಕ್ವಾಲಿಫಿಕೇಷನ್ ಪ್ರಕಾರ ಸೊ ನಿಮಗೆ ಇಲ್ಲೊಂದು ಕೆಲವೊಂದು ಹುದ್ದೆಗಳಿದೆ. ಫ್ರೆಷರ್ಸ್ ಕೂಡ ಇದೆ, ಪೋಸ್ಟ್ ಗ್ರಾಜುಯೇಷನ್ ಅವ್ರಿಗೂ ಕೂಡ ಇದೆ, ಸೊ ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಇದೆ. ಸೊ ನೀವು ಇಲ್ಲಿ ಚೆಕ್ ಮಾಡ್ಕೊಬೋದು. ಸೊ ಇನ್ನೊಂದು ನೆಕ್ಸ್ಟ್ ಪೇಜ್, ಸೊ 2 ಪೇಜಲ್ಲೂ ಇದೆ. ಸೊ ಇಲ್ಲೂ ಕೂಡ ಅಕ್ರಾಸ್ ಇಂಡಿಯಾ ಪ್ರೊಬೇಷನರಿ ಆಫೀಸರ್ಸ್ ಪ್ರೋಗ್ರಾಮ್ ಅಂತ ಇದೆ. ಸೊ ಇಲ್ಲೂ ಕೂಡ ಕೇಳಿದ್ದಾರೆ. ಸೊ 55% ಆಗಿರಬೇಕು ಗ್ರಾಜುಯೇಷನ್, ಇಂಥದೇ ಡಿಸಿಪ್ಲಿನ್ ಅಂತ ಏನೂ ಇಲ್ಲ. ಸೊ ಇನ್ ಎನಿ ಡಿಸಿಪ್ಲಿನ್ ಅಂದರೆ ಯಾವುದೇ ಒಂದು ವಿಷಯದಲ್ಲೂ ಕೂಡ ನೀವು 55% ಪರ್ಸೆಂಟೇಜ್ ಮಾರ್ಕ್ಸ್ ಇದ್ದರೆ ಸಾಕಾಗುತ್ತೆ. ಸೊ ಇಲ್ಲಿ ಏಜ್ ಕೂಡ ಕೊಟ್ಟಿದ್ದಾರೆ. ಸೊ ಏಜು ಎಷ್ಟಿರಬೇಕು ಅಂತ ಹೇಳಿ. ಸೊ ಇದನ್ನು ನೀವು ಚೆಕ್ ಮಾಡ್ಕೊಬೋದು. ಸೊ ಇದಕ್ಕೂ ಕೂಡ 0 to 1 year ಆಫ್ ಎಕ್ಸ್ಪೀರಿಯನ್ಸ್ ಅಷ್ಟೇ ಕೇಳಿರೋದು. ಸೊ ಇದು ಕೂಡ ನೀವು ಅಪ್ಲೈ ಮಾಡ್ಬೋದು. ಸೊ ಇದು ಬಂದ್ಬಿಟ್ಟು ICICI ಬ್ಯಾಂಕಲ್ಲಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆಕ್ಸಿಸ್ ಬ್ಯಾಂಕಲ್ಲಿ ನೋಡೋಣ ಹುದ್ದೆ ಇದೆ ಅಂತ ಹೇಳಿ. ಸೊ ಇದು ಕೆರಿಯರ್ಸ್ ಅಟ್ ಆಕ್ಸಿಸ್ ಬ್ಯಾಂಕ್. ಸೊ ಇಲ್ಲೂ ಕೂಡ 0 to 2 years ಆಫ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಬ್ರಾಂಚ್ ರಿಲೇಷನ್ಶಿಪ್ ಆಫೀಸರ್ ಅಂತ ಹೇಳಿ. ಸೊ ಇದನ್ನು ನೀವು ಕ್ಲಿಕ್ ಮಾಡಿದಾಗ ಇಲ್ಲೆಲ್ಲ ಡೀಟೇಲ್ಸು ನಿಮಗೆ ಸಿಗುತ್ತೆ. ರೆಸ್ಪಾನ್ಸಿಬಿಲಿಟಿ ಏನಿದೆ, ರೋಲ್ ಏನಿರುತ್ತೆ, ರೆಸ್ಪಾನ್ಸಿಬಿಲಿಟಿ ಏನಿದೆ ಹೇಳಿ. ಇದು ಕೂಡ ಗ್ರ್ಯಾಜುಯೇಷನ್ ಆಗಿದ್ರೆ ಅಥವಾ ಗ್ರ್ಯಾಜುಯೇಷನ್ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಫ್ರಮ್ ಎ ರೆಕಗ್ನೈಸ್ ಇನ್ಸ್ಟಿಟ್ಯೂಟ್. ಸೊ ಇದೇನು ಪೋಸ್ಟ್ ಗ್ರಾಜುಯೇಷನ್ ಏನು ಕಂಪಲ್ಸರಿ ಇಲ್ಲ. ಸೊ ಗ್ರ್ಯಾಜುಯೇಷನ್ ಆಗಿರೋರು ಕೂಡ ಯಾವುದೇ ಒಂದು ವಿಷಯದಲ್ಲಿ ಅವರು ಕೂಡ ಅಪ್ಲೈ ಮಾಡ್ಬೋದು. ಪೋಸ್ಟ್ ಗ್ರಾಜುಯೇಷನ್ ಇರೋರು ಕೂಡ ಅಪ್ಲೈ ಮಾಡ್ಬೋದು. ಸೊ ಇದು ಕೂಡ ಎಕ್ಸ್ಪೀರಿಯನ್ಸ್ ಬಂದು 0 to 2 years ಅಂತ ಕೇಳಿದ್ದಾರೆ. ಸೊ ಫ್ರೆಷರ್ಸ್ ಅಂದರೆ ಹೊಸದಾಗಿ ಜಾಯ್ನ್ ಆಗೋಂಥವ್ರು ಕೂಡ ಅಪ್ಲೈ ಮಾಡ್ಬೋದು, ಮತ್ತು ಎಕ್ಸ್ಪೀರಿಯನ್ಸ್ ಅನುಭವ ಇರೋರು ಕೂಡ ಅಪ್ಲೈ ಮಾಡ್ಬೋದು. ಸೊ 0 to 2 years ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಸೊ ಇಲ್ಲೂ ಕೂಡ ಕೆಲವೊಂದು ವಿಷಯಗಳಿದೆ. ಸೊ ಓಪನ್ ಆಗ್ತಿದೆ. ಸೊ ಬ್ರಾಂಚ್ ರಿಲೇಷನ್ಶಿಪ್ ಆಫೀಸರ್, ಸೊ 0 to 2 years. ಸೊ ಮಂಗಳೂರು, ಶಿವಮೊಗ್ಗ, ಮತ್ತು ಅಯೋಧ್ಯ ನಗರ್. ಸೊ ಇಲ್ಲೊಂದು ಎಲ್ಲ 1 to 3 years ಆಫ್ ಎಕ್ಸ್ಪೀರಿಯನ್ಸ್, 0 to 1 years ಎಕ್ಸ್ಪೀರಿಯನ್ಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್. ಸೊ ಈ ರೀತಿಯಾದಂತಹ ಫ್ರೆಷರ್ಸ್ ಜಾಬು ಮತ್ತು ಎಕ್ಸ್ಪೀರಿಯನ್ಸ್ ಜಾಬ್ಸ್ ಕೂಡ ಸೊ ಇಲ್ಲಿ ಕ್ಲಿಯರ್ ಆಗಿ ಎಲ್ಲದಕ್ಕೂ ಲಿಸ್ಟ್ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ಆಕ್ಸಿಸ್ ಬ್ಯಾಂಕ್ಸ್ ಕೆರಿಯರಲ್ಲಿ. ಸೊ ನೀವೆಲ್ಲ ಲಿಸ್ಟ್ಗಳನ್ನು ನಿಮ್ಗೆ ಅನುಕೂಲ ತಕ್ಕಂಗೆ ನಿಮ್ಗೆ ಯಾವುದು ಇದರಲ್ಲಿ ನೀವು ಯಾವುದು ಜಾಬಲ್ಲಿ ವರ್ಕ್ ಮಾಡಬೇಕಂತ ನಿಮ್ಗೆ ಇಷ್ಟ ಇದೆಯೋ ಅದನ್ನ ನೀವು ಇಲ್ಲಿ ಚೆಕ್ ಮಾಡ್ಕೊಬೋದು ಈ ಒಂದು ವೆಬ್ಸೈಟ್ನಲ್ಲಿ, ಆಕ್ಸಿಸ್ ಬ್ಯಾಂಕ್ಸ್ ಕೆರಿಯರಲ್ಲಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕೋಟಕ್ ಮಹೀಂದ್ರದಲ್ಲಿ ನೋಡೋಣ ಏನೇನು ಓಪನಿಂಗ್ಸ್ ಇದೆ ಅಂತ ಹೇಳಿ. ಸೊ ನೀವು ಇಲ್ಲಿ ಸರ್ಚ್ ಮಾಡ್ಕೊಬೋದು, ಕೋಟಕ್ ಮಹೀಂದ್ರ ಇದರಲ್ಲಿ ಗ್ರ್ಯಾಜುಯೇಟ್ ಅಥವಾ ಫ್ರೆಷರ್ ಅದನ್ನು ನೀವು ಕೊಡ್ಬೋದು. ಸೊ ಇಲ್ಲೂ ಕೂಡ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಸೊ ಆಥರೈಸರು ಮತ್ತು ಬ್ರಾಂಚ್ ಆಪರೇಷನ್ಸ್ ಮ್ಯಾನೇಜರ್,
ಸೊ ಇದೆಲ್ಲ ಹುದ್ದೆಗಳಿದೆ. ಸೊ ಇಲ್ಲೂ ಕೂಡ ಫ್ರೆಷರ್ಸು ಮತ್ತು ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಇಲ್ಲಿ ನೋಡಿ ಕ್ಲಸ್ಟರ್ ಕಲೆಕ್ಷನ್ ಮ್ಯಾನೇಜರ್ ಟೂ ವೀಲರ್ ಫೈನಾನ್ಸ್ ಕಲೆಕ್ಷನ್ ಅಂತ ಹೇಳಿ ಒಂದು ಹುದ್ದೆ ಇದೆ. ಸೊ ಇಲ್ಲೂ ಕೂಡ ಏನಂತಂದರೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಗ್ರ್ಯಾಜುಯೇಟ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಟ್ ಸೊ ಆಪರ್ಚುನಿಟಿ ಇದೆ. ಸೊ ಇಲ್ಲಿ ಏನು ಸ್ಪೆಸಿಫಿಕ್ ಆಗಿ ಎಕ್ಸ್ಪೀರಿಯನ್ಸ್ ಏನು ಕೇಳಿಲ್ಲ ಅವರು. ಸೊ ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದು, ಗ್ರ್ಯಾಜುಯೇಷನ್ ಆಗಿರೋರು, ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರೋರು. ಸೊ ಇಲ್ಲೂ ಕೂಡ ಒಂದಷ್ಟು ವೇಕೆನ್ಸಿಗಳಿದೆ. ಸೊ ಫ್ರೆಷರ್ಸ್ಗೆ ಮತ್ತು ಗ್ರ್ಯಾಜುಯೇಟ್ ಮಾಡಿರೋರಿಗೆ ಅದನ್ನು ನೀವು ಚೆಕ್ ಮಾಡ್ಕೊಬೋದು ಕೋಟಕ್ ಮಹೀಂದ್ರಾ ಬ್ಯಾಂಕ್ನಲ್ಲಿ ಒಂದು ವೆಬ್ಸೈಟ್ನಲ್ಲಿ. ಸೊ ಇದು ಕೋಟಕ್ ಮಹೀಂದ್ರಾ ಬ್ಯಾಂಕ್ದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಸ್ ಬ್ಯಾಂಕಲ್ಲೂ ಕೂಡ ಅಷ್ಟೇ. ಸೊ ಇಲ್ಲೂ ಕೂಡ ಎಸ್ ಬ್ಯಾಂಕಲ್ಲಿ ಕೆಲವೊಂದು ಹುದ್ದೆಗಳಿದೆ. ಸೊ ಇದು ಬಂದ್ಬಿಟ್ಟು ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಕೇಳಿದ್ದಾರೆ. ಸೊ ಇದು ಬಂದ್ಬಿಟ್ಟು ರಿಲೇಷನ್ಶಿಪ್ ಲೀಡರ್ ಅಂತ ಹೇಳಿ. ಸೊ ನೋಡಿ ಗ್ರ್ಯಾಜುಯೇಷನ್ ಪೋಸ್ಟ್ ಗ್ರ್ಯಾಜುಯೇಷನ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನು ಒಂದು ಎಕ್ಸ್ಪೀರಿಯನ್ಸ್ ಅದು ಅಂತ ಏನು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದಿಲ್ಲ. ಸೊ ಯಾರಾದರೂ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿದ್ದರೆ ಇಂಥದೇ ಒಂದು ವಿಷಯ ಅಂತಲೂ ಕೂಡ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ನೀವು ಈ ಒಂದು ಹುದ್ದೆಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿದೆ, ಸ್ನಾತಕೋತ್ತರ ಪದವಿ ಆಗಿತ್ತು ಅಂತಂದರೆ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ಕೊಬೋದು. ಸೊ ಇದೆಲ್ಲನೂ ಬೆಂಗಳೂರು ಲೊಕೇಶನಲ್ಲೇ ಇರುತ್ತೆ. ಸೊ ಬೆಂಗಳೂರು ಲೊಕೇಶನಲ್ಲೇ ಇದೆ. ಸೊ ನಿಮ್ಗೆ ಬೇಕಾಗಿರೋ ಲೊಕೇಶನ್ ಇಲ್ಲಿ ಕೊಡ್ಬೋದು. ಸೊ ನಾನು ಬೆಂಗಳೂರು ಲೊಕೇಶನ್ಸ್ ಮಾತ್ರ ತೋರಿಸ್ತಾ ಇದ್ದೀನಿ. ಸೊ ಬೆಂಗಳೂರು ಲೊಕೇಶನಲ್ಲಿ ಕೂಡ ಆಪರ್ಚುನಿಟೀಸ್ ಇದೆ. ಸೊ ಫ್ರೆಂಡ್ಸ್, ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಅನುಕೂಲ ಆಗುತ್ತೆ ಅಂದ್ಕೊತೀನಿ. ಸೊ ಈ ಎಲ್ಲದಕ್ಕೂ ಯಾವುದೇ ರೀತಿಯಾದಂತಹ ಅರ್ಜಿ ಸಲ್ಲಿಸೋಕೆ ಫೀ ಇರೋದಿಲ್ಲ ಮತ್ತು ಎಕ್ಸಾಮ್ಸ್ ಇರೋದಿಲ್ಲ. ಸೊ ಡೈರೆಕ್ಟಾಗಿ ನಿಮ್ಮನ್ನ ಇಂಟರ್ವ್ಯೂಗೆ ಕರೀತಾರೆ ಮತ್ತು ರಿಕ್ರೂಟ್ಮೆಂಟ್ ಪ್ರೊಸೆಸ್ ನಡೆಯುತ್ತೆ. ಸೊ ಇದೊಂದು ಉತ್ತಮವಾದಂಥ ಅವಕಾಶ. ಸೊ ಎಲ್ಲ ಪ್ರೈವೇಟ್ ಬ್ಯಾಂಕ್ಗಳಲ್ಲೂ ಕೂಡ ಸೊ ನಿಮಗೆ ಒಳ್ಳೆ ವೇತನವನ್ನು ಕೂಡ ಕೊಡ್ತಾರೆ. ಸೊ ಇದಕ್ಕೆ ಯಾರಾದರೂ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಒಂದ್ಸರಿ ಅಪ್ಲೈ ಮಾಡಿ ಒಂದ್ಸರಿ ಪ್ರಯತ್ನ ಪಟ್ಟು ನೋಡಿ ಹೇಗಿದೆ ಕೆಲಸ ಅಂತ ಹೇಳಿ. ಸೊ ನಾನು ನಿಮಗೆ ಒಳ್ಳೆಯದಾಗಲಿ ಅಂತ ವಿಶ್ ಮಾಡ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್.